ಮತ್ತೊಂದು ದೊಡ್ಡ ಮಟ್ಟದ ಶಾಕ್. ಬೆಳಗ್ಗೆ ಸ್ಟೈಲಿಶ್ ಸ್ಟಾರ್ಗೆ ಶಾಕ್ ಎದುರಾಯಿತು. ಕಾಫಿ ಕುಡಿಯುತ್ತಿದ್ದಾಗಲೇ ಮನೆಗೆ ಖಾಕಿ ಎಂಟ್ರಿ ಆಗಿದ್ದಾರೆ ನೋಡಿ. ಬೆಡ್ರೂಮ್ನಿಂದಲೇ ಅಲ್ಲು ಅರ್ಜುನ್ ಅರೆಸ್ಟ್. ನೇರವಾಗಿ ಬೆಳಗ್ಗೆ ಸ್ಟೈಲಿಶ್ ಸ್ಟಾರ್ಗೆ ಇದು ಶಾಕ್ ಆಗಿರುವಂಥದ್ದು. ಕಾಫಿ ಕುಡಿತಾ ಇದ್ರು, ಆ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಖಾಕಿ ಕರೆದುಕೊಂಡು ಹೋಗಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ಗೆ. ಕಾಲ್ತುಳಿತಕ್ಕೆ ಒಳಗಾದಂಥ ರೇವತಿ ಕುಟುಂಬಸ್ಥರು, ಅಂದರೆ ರೇವತಿ ಪತಿ ಕೊಟ್ಟಂಥ ದೂರಿನ ಅನ್ವಯ ಸೆಕ್ಷನ್ 105 ಉದ್ದೇಶಪೂರ್ವಕವಲ್ಲದ, ಅಂದರೆ ಇದೊಂದು ಹಲ್ಲೆಗೆ ಯತ್ನಿಸಿರುವಂಥದ್ದು, ಮತ್ತು 118 ಕೂಡ ಮಾರಣಾಂತಿಕ ಹಲ್ಲೆಗೆ ಪ್ರಯತ್ನ. ವಕೀಲರಾದಂಥ ಸುನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು, ನಟ ಅಲ್ಲು ಅರ್ಜುನ್ ಡೈರೆಕ್ಟ್ಲಿ ಇಲ್ಲಿ ಇನ್ವಾಲ್ವ್ ಆಗಿಲ್ದೇ ಇರಬಹುದು, ಆದರೆ ಅವರು ಅಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ, ಆ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಕೇರ್ ಮಾಡಿದ್ರು, ಅಂದರೆ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಅಲ್ಲು ಅರ್ಜುನ್ ಅವರ ಪಾತ್ರ ಎಷ್ಟಿತ್ತು. ಆ ಘಟನೆ ಸಂಭವಿಸಿದಾಗ ಅಲ್ಲು ಅರ್ಜುನ್ ಎಷ್ಟು ಗಮನ ಇಟ್ಟು ಆ ಬಗ್ಗೆ ವಿಚಾರಿಸ್ಕೊಂಡ್ರು, ಕೇರ್ ಮಾಡಿದ್ರು. ಇದು ಯಾವುದನ್ನು ಕೂಡ ಮಾಡಿಲ್ಲ. ಚಿಕ್ಕಡಪಲ್ಲಿ ಠಾಣೆಗೆ ಬಂದ ಅಲ್ಲು ಅರವಿಂದ್ ಆಗಮನ ಆಗಿದೆ. ಸಹೋದರ ಚಿಕ್ಕಡಪಲ್ಲಿ ಠಾಣೆಗೆ ಬಂದಿದ್ದಾರೆ. ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪೊಲೀಸ್ ಸ್ಟೇಷನ್ ಮುಂಭಾಗ. ಸಹೋದರ ಅಲ್ಲು ಅರವಿಂದ್ ಆಗಮಿಸಿದ್ದಾರೆ. ಅಲ್ಲು ಅರ್ಜುನ್ ತಮ್ಮ ಚಿಕ್ಕಡಪಲ್ಲಿ ಠಾಣೆಗೆ ಆಗಮಿಸಿದ್ದಾರೆ, ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಐಕಾನ್ ಸ್ಟಾರ್, ಯೂತ್ ಐಕಾನ್ ನಟ ಅಲ್ಲು ಅರ್ಜುನ್ಗೆ ದೊಡ್ಡ ಮಟ್ಟದ ಶಾಕ್ ಇದು ಹಿನ್ನಡನ ಮುನ್ನಡನ ಅನ್ನೋ ಲೆಕ್ಕಾಚಾರ ಬೇರೆ. ಸಿನಿಮಾ ಈಗಾಗಲೇ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಟ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿರೋದು ದೊಡ್ಡ ಮಟ್ಟದ ಪ್ರಚಾರ ಅಂತ ಹೇಳಬಹುದು. ಪಬ್ಲಿಸಿಟಿ ದೊಡ್ಡದಾಗಿದೆ, ಅಭಿಮಾನಿಗಳಲ್ಲಿ ಒಂದು ಸಿಂಪತಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಜೊತೆಗೆ ಫ್ಲವರ್ನಂತಿದ್ದ ಅಭಿಮಾನಿಗಳು ಈಗ ಫೈರ್ ಆಗಿರ್ತಾರೆ. ಪುಷ್ಪರಾಜ್ನನ್ನ ಬಂಧಿಸಿರೋದು, ಪುಷ್ಪರಾಜ್ಗೆ ಬೆಳಗ್ಗೆ ಪೊಲೀಸ್ ಬಂಧನದ ಶಾಕ್ ಎದುರಾಗಿದೆ. ಆಗಲೇ ಹೇಳ್ತಾ ಇದ್ದೆ ನಾನು, ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರು ಕೇರ್ ಮಾಡಬೇಕಿತ್ತು. ಆ ಸಂದರ್ಭಕ್ಕೆ ಕೇರ್ಲೆಸ್ ಮಾಡಿರೋದು, ನೆಗ್ಲಿಜೆನ್ಸ್ ಮಾಡಿರೋದು ಎಲ್ಲೋ ಒಂದು ಕಡೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲು ಅರ್ಜುನ್ ಯಾವುದೇ ರೀತಿಯಾದಂಥ ಇನಿಷಿಯೇಟಿವ್ ಆಗಿ ತಗೊಂಡು ಆ ಬಗ್ಗೆ ಮುಂದಕ್ಕೆ ಹೋಗಿಲ್ಲ ಅಂತೇಳಿ ನೋಡಿ. ಬೆಡ್ರೂಮಲ್ಲಿ ಇದ್ರಂತೆ ನಟ ಅಲ್ಲು ಅರ್ಜುನ್. ಖಾಕಿ ಎಂಟ್ರಿ ಕೊಟ್ಟಕ್ಕೆ ಅಲ್ಲು ಅರ್ಜುನ್ ಆಕ್ರೋಶಗೊಂಡಿದ್ದಾರೆ. ನೀವು ನನ್ನ ಬೆಡ್ರೂಮ್ಗೆ ಬಂದಿದ್ದೀರಾ ಅಂತ ಹೇಳಿ ಗರಂ ಆಗಿದ್ದಾರೆ. ಅಲ್ಲು ಅರ್ಜುನ್ ಕೇಸ್ನ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಈಗ ಏಕಾಏಕಿ ಬೆಡ್ರೂಮ್ಗೆ ಖಾಕಿ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲೂ ಆ ಕ್ಷಣನೇ ಆಕ್ರೋಶಗೊಂಡಿದ್ದಾರೆ. ನೀವು ಬೆಡ್ರೂಮಿಗೆ ಯಾಕೆ ಬಂದ್ರಿ, ಇದು ಬಂದಿದ್ದು ಸರಿಯಲ್ಲ ಅಂತ ಹೇಳಿ ಆ ಕ್ಷಣನೇ ಕೋಪಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಬೆಳಗ್ಗೆ ಬೆಡ್ರೂಮ್ನಲ್ಲೇ ಅಲ್ಲು ಅರ್ಜುನ್ಗೆ ಶಾಕ್ ಎದುರಾಗಿರೋದು, ಜೊತೆಗೆ ಸೆಕ್ಷನ್ಗಳು ಕೂಡ ನೋಡ್ತಾ ಇದ್ರಿ. ಸೊ ವಕೀಲರು ಹೇಳಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡಿರ್ಬೋದು, ಏನಾಗ್ಬೋದು ಅಂತೇಳಿ. ಖಂಡಿತ ದಿವಿತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹೇಳಿದಂತೆ BNS ಸೆಕ್ಷನ್ನ 105 ಕಲ್ಪೆಬಲ್ ಹೋಮಿಸೈಡ್, ಅಂದರೆ ಉದ್ದೇಶವಿಲ್ಲದೆ ಒಂದು ಸಾವು ಅಥವಾ ಕೊಲೆಗೆ ಕಾರಣ ಆಗುವಂಥದ್ದಕ್ಕೆ ಕಲ್ಪೆಬಲ್ ಹೋಮಿಸೈಡ್ 105 BNS ಕಾಯ್ದೆ ಅಡಿಯಲ್ಲಿ ಹಾಕುವಂಥದ್ದು. ಇದಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ ಇರುತ್ತೆ. ನಾನ್ ಬೇಲೆಬಲ್ ಅಫೆನ್ಸ್ ಆಗಿರತಕ್ಕಂಥದ್ರಿಂದ ಏನು ಅಲ್ಲು ಅರ್ಜುನ್ಗೆ ಸದ್ಯದ ಮಟ್ಟಿಗೆ ಸ್ಥಳೀಯ ಏನು ಠಾಣೆಯಲ್ಲೇ ಬೇಲ್ ಸಿಗೋ ಸಾಧ್ಯತೆಗಳು ಯಾವುದೇ ಇರಲ್ಲ. ಇವರು ಕೋರ್ಟ್ಗೆ ಹೋಗಿ ಒಂದು ಜಾಮೀನನ್ನು ಪಡೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಏನು ಬೆಳಗ್ಗೆ ಜೂಬ್ಲಿ ಹಿಲ್ಸ್ನ ಅವರ ಮನೆಗೆ ನಾಗರಾಜ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಹಿರಿಯ ವಕೀಲರಾದಂಥ ಶಂಕರಪ್ಪನವರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೂಪರ್ ಸ್ಟಾರ್ ನಟ ಅಲ್ಲು ಅರ್ಜುನ್, ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಪ್ರಕರಣದ ಬಗ್ಗೆ, ಏನ್ ಹೇಳ್ತೀರಿ ಸರ್? ಇಲ್ಲ, ಇದು ಅರೆಸ್ಟ್ ಆಗಿರ್ತಕ್ಕಂಥದ್ದು ಸೆಕ್ಷನ್ 105 and 118 ಆಫ್ ಈ BNS ಅಲ್ಲಿ ಸೆಕ್ಷನ್ ಇದು ಮಾಡಿದ್ದಾರೆ. ಓಕೆ. ಬಟ್ 118ಗೆ ಲೈಫ್ ಸೆಂಟೆನ್ಸ್ ಇದೆ, ವಿತ್ ಆರ್ ಲೈಫ್ ಸೆಂಟೆನ್ಸ್ ಇದೆ. ಬಟ್ ಇದರಲ್ಲಿ ಇಂಟೆನ್ಷನ್ ಇಲ್ಲ ನನಗೆ ಪ್ರಕಾರ. ಸೆಕ್ಷನ್ಗಳನ್ನ ಅಪ್ಲೈ ಮಾಡೋಕ್ಕೆ ಆಗತ್ತೆ. ಸಡನ್ ಪ್ರೊವೊಕೇಶನ್ ಅಲ್ಲಿ ಅಥವಾ ಇವ್ರು ಮಾಡಿರ್ತಕ್ಕಂಥ
ಮಾಹಿತಿ ಇಲ್ಲದೇನೆ ಹೋಗಿ ಜನಗಳು ಗೊಂದಲ ಆಗುತ್ತೆ ಅಂತ ಗೊತ್ತಿದ್ದು ಹೋಗಿರ್ತಕ್ಕಂಥದ್ದು ತಪ್ಪು. ಬಟ್ ಆದ್ರೆ ವಿತ್ ಇಂಟೆನ್ಷನ್ ಕಲ್ಪಬಲ್ ಹೋಮಿಸೈಡ್ ಅನ್ನೋದಿದೆಯಲ್ಲ, ಇಂಟೆನ್ಷನ್ ಸಪೋಸ್ ವಿತೌಟ್ ಇಂಟೆನ್ಷನ್ ಅದು ಕಮಿಟ್ ಮಾಡ ಮೊದಲು 304 ಏನಲ್ಲಿ 304 ಅಲ್ಲಿ ಇತ್ತು. ಈಗ 105 118 ಆಫ್ ದಿ BNS ಆಕ್ಟ್ ಅಲ್ಲಿ ಬರ್ತದೆ. ಓಕೆ. ಬಟ್ ನಾನು ಹೇಳುವಂಥದ್ದು ಇದು ಮರ್ಡರ್ ಮಾಡ್ಬೇಕು ಅಂತ ಉದ್ದೇಶ ಆಗ್ಲಿ ಅಥವಾ ಮರ್ಡರ್ ಆಗ್ಲಿ ಅಂತಕ್ಕಂಥ ಉದ್ದೇಶ ಆಗ್ಲಿ ಅದು ಸಾಯ್ಲಿ ಅಂತಕ್ಕಂಥ ಉದ್ದೇಶ ಆಗ್ಲಿ ಇರ್ಲಿಲ್ಲ. ಓಕೆ. However, it has happened because of negligence in part of the actor. ಮೊದಲ ಎಚ್ಚರಿಕೆ ಕೊಡ್ಬೇಕಾಗಿತ್ತು ಅಥವಾ ಪ್ರಿಕಾಷನರಿ ಮೆಜರ್ಸ್ ತಗೋಬೇಕಾಗಿತ್ತು ಅಥವಾ ಪೊಲೀಸವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗ್ಬೇಕಾಗಿತ್ತು ಅಥವಾ ಎಲ್ಲ ಸೆಕ್ಯೂರಿಟಿ ತಗೊಂಡು ಹೋಗ್ಬೇಕಾಗಿತ್ತು ಅಥವಾ ಅದು ಸೆಕ್ಯೂರಿಟಿ ಎಲ್ಲ ಅಲ್ಲಿ ಮ್ಯಾನೇಜ್ ಮಾಡಿ ಹೋಗ್ಬೇಕಾಗಿತ್ತು. ಓಕೆ. ಅದ್ಯಾವುದು ಇಲ್ಲದೆ ಹೋಗಿರೋದ್ರಿಂದ ನೆಗ್ಲಿಜೆನ್ಸ್ ಅಂಡ್ ಪಾರ್ಟ್ ಆಫ್ ಆಕ್ಟ್ ಆಫ್ ನೆಗ್ಲಿಜೆನ್ಸ್ ನಾವು ಒಂದು ಸ್ವಲ್ಪ ಬದಿಗಿಟ್ಟು ನೋಡೋಣ. ಇದು ಅರೆಸ್ಟ್ ಆಗುವಂತ ಕೇಸ ಸರ್ ಇದು? ನಿಮ್ಗೆ ಗೊತ್ತಿರಲಿ ಇದು ಅದಕ್ಕೆ ನಾನು ಹೇಳುವಂಥದ್ದು ಇವರು ಕೇಸ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಸೆಕ್ಷನ್ 105. ಓಕೆ. ಅದರ ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಆಫ್ ಪ್ರಾಪರ್ಟಿ ಬರ್ತದೆ. ಸೆಕ್ಷನ್ 111 ಆಫ್ ಸಬ್ಕ್ಲಾಸ್ 1 ಆಫ್ ದಿ ಕನ್ಸೀಲಿಂಗ್ ಪ್ಲಾನ್ಸ್ ಟು ಕಮಿಟ್ ದಿ ಅಫೆನ್ಸ್ ಆಫ್ ಪನಿಷಬಲ್ ವಿತ್ ಡೆತ್ ಆರ್ ಇಂಪ್ರಿಸನ್ಮೆಂಟ್ ಲೈಫ್ ಅಂತಿದೆ. ಸೊ ಅದಕ್ಕಾಗಿ ಸೆಕ್ಷನ್ 3 ಅಂಡ್ ಸೆಕ್ಷನ್ 3 ಸಬ್ಕ್ಲಾಸ್ 5 ಆಫ್ BNS ಆಕ್ಟ್ ಅಲ್ಲಿ ಈ ತರ ಇರೋದ್ರಿಂದ ಬಟ್ ಬಿಕಮ್ ಸೀರಿಯಸ್. ಈಗ ನೀವು ಅನ್ಸಿರ್ಬೋದು ಡೆತ್ ಆಕ್ಸಿಡೆಂಟ್ ಕೇಸಲ್ಲಿ ಇವ್ ಕಾರ್ ನಂಬರ್ ಹಿಂದಿ ಆಕ್ಟರ್ ಆಯ್ತಲ್ಲ. ಓಕೆ. ಬರೀ ಆಕ್ಸಿಡೆಂಟ್ ಅನ್ಕೋಬಹುದು ನೀವು. ಬಟ್ ಅಲ್ಲಿ ಕುಡಿದು ಹೋಗಿ ಗೊತ್ತಿದ್ದು ಕುಡಿದು ಗಾಡಿ ಓಡಿಸ್ತೀವಿ ಅಂತ ಗೊತ್ತಿದ್ದು ಗಾಡಿ ಓಡಿಸೋದ್ರಿಂದ ಡೆತ್ ಆದ್ರಲ್ಲ. ಸೊ ದಟ್ ವಿಲ್ ಬಿಕಮ್ ಅ ಸೀರಿಯಸ್ ಅಫೆನ್ಸ್. ಓಕೆ. ಇಲ್ಲಿ ಇವನ್ನ ಅಲ್ಲು ಅರ್ಜುನ್ ಈ ಹುಡುಗ ಬೇಲ್ ಸಿಗಬಹುದಾ ಈ ಒಂದು ಕೇಸ್ನಲ್ಲಿ? ಬೇಲ್ ಸಿಗುತ್ತೆ ಬಟ್ ಇಂಟರ್ಪ್ರಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ವಕೀಲರು ಯಾವ ಇಂಟರ್ಪ್ರಿಟೇಷನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಈ ಉದ್ದೇಶ ಏನು ಉದ್ದೇಶ ಅವರೆಲ್ಲ ಸೈಲೆಂಟ್ ಯಾರಿಗೂ ಉದ್ದೇಶ ಇರೋದಿಲ್ಲ. ಓಕೆ. ಜನಜಂಗುಳಿಯಲ್ಲಿ ಹೋಗಿ ಆಗಿ ಬಟ್ ಇನ್ಫಾರ್ಮೇಶನ್ ಮಾಡಿದ್ರೆ ಗೊತ್ತಿದ್ದು ಈ ಪುಷ್ಪ 2 ಅಂತಕ್ಕಂಥ ಫಿಲ್ಮು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು, ಸಾಕಷ್ಟು ಪ್ರಚಾರ ಮಾಡ್ಕೊಂಡಿರ್ತಕ್ಕಂಥದ್ದು, ಬಹಳ ದೊಡ್ಡ ಮಟ್ಟದ ಚಿತ್ರ. ಇಲ್ಲಿ ಅಲ್ಲು ಅರ್ಜುನ್ ಬಂದ್ರೆ ಅಲ್ಲಿ ಜನ ಜಂಗುಳಿ ಜಾಸ್ತಿ ಆಗ್ತಾರೆ, ಜನ ಗ್ಯಾದರ್ ಆಗ್ತಾರೆ, ಅದರಿಂದ ಕಾಲ್ ತುಳಿತಗಳು ಆಗ್ತವೆ, ತೊಂದರೆ ಆಗ್ತದೆ ಅಂತ ಗೊತ್ತಿದ್ದು ಇತ್ತು ಮಾಹಿತಿ ಇಲ್ಲದೆ ನಾನು ಹೋಗಿದಾರಲ್ಲ. ಸೊ ಅದು ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಅಂತಕ್ಕಂಥದ್ದು ಈಗ ಪೊಲೀಸರು ಹೊರಿಸಿರ್ತಕ್ಕಂಥದ್ದು. ಓಕೆ. ಥ್ಯಾಂಕ್ ಯು. ಅಲ್ಲು ಅರ್ಜುನ್ ಅಂದರೋ ಬಾಹರೋ ಕಠಿಣ ಸೆಕ್ಷನ್ಗಳಡಿ ಅಲ್ಲು ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಸೊ ಹಾಗಾಗಿ ಅಲ್ಲು ಅರ್ಜುನ್ಗೆ ಕೋರ್ಟ್ ವಿಚಾರಣೆಯಲ್ಲಿ ಬೇಲ್ ಸಿಗುತ್ತೋ ಅಥವಾ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರೋ ಅಥವಾ ಏನಾಗಬಹುದು ಅನ್ನುವಂಥದ್ದೇ ಪ್ರಶ್ನೆ ಈಗ ಅಭಿಮಾನಿಗಳಲ್ಲೂ ಕೂಡ ಕಾಡುತ್ತಿರುವಂಥ ಏಕೈಕ ಪ್ರಶ್ನೆ. ಈ ಕೇಸ್ ಡೈರೆಕ್ಟ್ಲಿ ಇನ್ವಾಲ್ವ್ ಇಲ್ಲ, ಯಾವುದೇ ರೀತಿ ಇಂಟೆನ್ಷನ್ ಇಲ್ಲ, ಸಾಯಿಸಬೇಕು, ಮರ್ಡರ್ ಮಾಡಬೇಕು ಅಥವಾ ಈ ರೀತಿಯಾದಂಥ ಒಂದು ಘಟನೆ